ನಮಸ್ಕಾರ ವೀಕ್ಷಕರ. ಈ ಶೆಫ್ ಅನ್ನೋರ್ಗೆ ಏನೋ ಅಡಿಗೆ ಮಾಡ್ತಾನೆ ಅಷ್ಟೇ ಅನ್ನೋರು, ಏನೋ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅದರಿಂದ ಮ್ಯೂಸಿಕ್ ಹೇಳ್ಕೊಡೋರ್ಗೆ, ಹೀಗೆ ಸಣ್ಣ ಸಣ್ಣ ಕೆಲಸಗಳು ಪ್ಯಾಷನ್ ಇಂದ ಮಾಡುವಂತದ್ದು ಮುಂದುವರಿಸ್ತಾ ಇದ್ರೆ ಜನ ಮಾತಾಡ್ಕೊಂತಾರಲ್ವಾ, ಏನ್ರಿ ಇವನು ಈ ತರ ಕೆಲಸ ಇಟ್ಕೊಂಡ್ ಕೂತಿದ್ದಾನೆ, ಇವನು ಇಟ್ಟಿಗೆ ಓದಿ ಯಾವ್ದಾರ ಇಂಜಿನಿಯರ್ ಡಾಕ್ಟರ್ ಆಗದ್ ಬದಲು ಸುಮ್ನೆ ಈ ತರ ಮಾಡ್ಕೊಂಡು ಬುದ್ಧಿ ಇಲ್ಲ ರೀ ಅವನಿಗೆ ಅಂತ ಹೇಳ್ತಾರಲ್ವಾ. ಇನ್ನು ಸ್ವಲ್ಪ ದಿವಸ ನೀವು ಅದೇ ಕೆಲಸ ಮಾಡ್ತಾ ಇದ್ರೆ ಇನ್ನು ಡಿಸೈನ್ ಆಗಿ ಬೈತಾರ, ಮತ್ತೆ ಡಿಸೈನ್ ಆಗಿ ಬೈಕೊಳ್ತಾ ಇರ್ತಾರೆ. ನಿಮ್ಮ ಅಪ್ಪ ಅಮ್ಮಂಗೂ ಬುದ್ಧಿ ಇಲ್ಲ, ಮಾಡಕ್ ಬಿಟ್ಟಿದ್ದಾರೆ ಅಂತ ಕೂಡ ನೆಕ್ಸ್ಟ್ ಲೆವೆಲ್ ಬೈಯೋದು ಸ್ಟಾರ್ಟ್ ಮಾಡ್ತಾರೆ. ಅದೇ ನಿಜವಾದ ಪ್ರಪಂಚ ಅಂತ. ಅಂದ್ರೆ ನಾನು ಹೇಳೋದಿಷ್ಟೇ, ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದು ಅದರಿಂದ ನಿಮ್ ₹1 ಅದರಿಂದ ನೀವು ಸಂಪಾದನೆ ಮಾಡ್ತಾ ಇಲ್ಲ ಅಥವಾ ಬರ್ತಾ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಜನ ಆ ಕೆಲಸನ ವೇಸ್ಟ್ ಅಂತ ಡಿಸೈಡ್ ಮಾಡ್ಬಿಡ್ತಾರೆ, ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ನೀನ್ ದಂಡಪಿಂಡ, ನೀನು ಏನೋ ಮಾಡ್ತಾ ಇದ್ದಾನೆ ಅದರಿಂದ ₹1 ಬರ್ತಾ ಇಲ್ಲ ಅಂದ್ರೆ ನೀನ್ ದಂಡಪಿಂಡ ಅಲ್ವಾ. ಇದು ಸಮಾಜದ ನಗ್ನ ಸತ್ಯ. ಕೆಲವೇ ದಶಕಗಳ ಹಿಂದೆ ನೀವು ಯೋಚನೆ ಮಾಡಿದ್ರ, ಈ 80s ಯಾವಾಗ ಇಂಟರ್ನೆಟ್ ಬರಕ್ ಮುಂಚೆ ಅನ್ಕೊಳ್ಳಿ, ಆಗ ಜಗತ್ ಹೇಗಿತ್ತು. ಆ ಸಮಯದಲ್ಲಿ ಯಾರ್ಯಾರು ಈ ಕಂಪ್ಯೂಟರ್ ಬಗ್ಗೆ ಅಥವಾ ಈ ಕೋಡಿಂಗ್ ಬಗ್ಗೆ ಅಥವಾ ಏನೋ ಒಂದು ಈ ಇಂಟರ್ನೆಟ್ ಬಗ್ಗೆ ಏನೋ ಒಂದು ತಿಳ್ಕೊಳಕ್ ಹೋದ್ರೆ ಅವ್ರನ್ನ ಹುಚ್ಚರು ಅಂತ ಹೇಳೋರಲ್ವಾ. ಈಗ ಹೇಗಿದೆ ಜಗತ್ತು, ಒಂದು ಸಲ ಇಂಟರ್ನೆಟ್ ಬಂದ ಮೇಲಿಂದ ದಿಢೀರಂತ ಬೆಳೆದು ಆಮೇಲೆ ಜನಗಳೇ ಅವ್ರ ನೋಡಿ ಬಾಯ್ ಮೇಲೆ ಬೆಳ್ಳಿಟ್ಕೊಂಡಂಗ್ ಆದ್ರು. ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ, ಮೊದಲು ಯಾವ್ದೇ ಒಂದು ಕೆಲಸ ನಾವು ಶುರು ಮಾಡಿದಾಗ ಅದನ್ನ ಜನ ಅದರಿಂದ ಏನು ಸಂಪಾದನೆ ಬರ್ತಾ ಇಲ್ಲ ಅಥವಾ ಏನು ಸಂಪಾದನೆ ಆಗ್ತಾ ಇಲ್ಲ ಅನ್ನೋ ತಿಳ್ಕೊಂಡ್ಬಿಟ್ರೆ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಅಂದ್ರೆ ದೇ ವಿಲ್ ಜಡ್ಜ್ ಯು ಆಸ್ ವೇಸ್ಟ್ ಅಂತ ಹೀಗೆ ಜರ್ದ್ ಬಿಡ್ತಾರೆ. ಅದೇ ಕೆಲಸದಿಂದ ಸ್ವಲ್ಪ ಸಮಯ ಆದ್ಮೇಲೆ ನೀವು ಸ್ವಲ್ಪ ಮಟ್ಟಕ್ಕೆ ಬೆಳಿತಾ ಇದ್ರೆ, ಹಣಕಾಸು ಬರ್ತಾ ಇದ್ರೆ, ಆಗ ಜನ ನೋಡೋ ರೀತಿ ಇದೆಯಲ್ಲ, ಅದನ್ನ ನಾನು ಇಲ್ಲಿ ಹೇಳಕೊಟ್ಟಿರೋ ವಿಷಯ, ಇಂಪಾರ್ಟೆಂಟ್ ಟಾಪಿಕ್. ಈಗ ಅವ್ರಿಗೆ ಅರ್ಥ ಆಗುತ್ತೆ, ನೋಡಪ್ಪ ಬುದ್ಧಿವಂತ ಅವನು, ನಾವೆಲ್ಲ ಏನೋ ದಡ್ಡ ಅಂತ ಇದ್ವಿ, ಏನೋ ಬುದ್ಧಿ ಇಲ್ಲ ಅನ್ಕೊಂತ ಇದ್ವಿ, ಈ ನೋಡೋ ಹಿಂಗ್ ಬೆಳೆದ್ಬಿಟ್ಟ ಅಂತ. ಇಷ್ಟೇ ಪ್ರಪಂಚ. ಯಾವ್ದ್ರಿಂದ ನೀವು ಒಂದು ಹಣವನ್ನು ಸಂಪಾದನೆ ಮಾಡ್ತಿರೋ ಆ ಕೆಲ್ಸಕ್ಕೆ ತಾನೇ ಜನ ಮರ್ಯಾದೆ ಕೊಡಕ್ ಶುರು ಮಾಡ್ತಾರೆ. ಹಾಗಾಗಿ ನಿಮಗೇನೋ ಒಂದು ಕಲೆ ಇದ್ದು ಅಥವಾ ನಿಮ್ಗೇನೋ ಒಂದು ಟ್ಯಾಲೆಂಟ್ ಇದ್ದು ನೀವು ಅದನ್ನ ಮುಂದುವರ್ಸ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಬೇರೆಯವ್ರ ಮಾತುಗಳನ್ನ ಕೇಳಿ ಅದನ್ನ ಹಾಳು ಮಾಡ್ಕೋಬೇಡಿ, ನೀವು ಮುಂದುವರ್ಸಿ. ಕ್ರಮೇಣ ನೀವು ಅದರಲ್ಲಿ ಪ್ರಯತ್ನ ಪಟ್ಟು ಹಾನೆಸ್ಟ್ ಆಗಿ ಎಫರ್ಟ್ ಹಾಕಿದ್ರೆ ಒಂದಲ್ಲ ಒಂದ್ ದಿವಸ ಆ ನಿಮ್ಮ ಎಫರ್ಟ್ಗೆ ಮತ್ತೆ ಆ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅದಕ್ಕೆ ಒಂದು ಸನ್ಮಾನ ಅನ್ನೋದು ದೊರೆಯುತ್ತೆ. ಆಯ್ತಾ, ಯಾರೋ ಏನೋ ಹೇಳಿದ್ರು ಅಥವಾ ಸಮಾಜನ ನೀನ್ ನೋಡ್ತಾ ಇದೆ ಅಥವಾ ಏನೋ ನಾನು ಹೌದೋ ಅಂತ ಹೇಳಿ ಅವ್ರದಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನೀವು ಆ ಕೆಲಸ ನಿಲ್ಸ್ಬಿಟ್ರೆ ಮುಂದೊಂದ್ ದಿವಸ ನೀವು ಹಿಂದೆ ತಿರುಗಿ ನೋಡಿದಾಗ ಕಾಲದಲ್ಲಿ ಅಯ್ಯೋ ನಾನ್ ಅಲ್ಲಿವರೆಗೂ ಬಂದಿದ್ದೆ, ಐ ಜಸ್ಟ್ ಗೇವ್ ಅಪ್ ಅಂತ ಅನ್ಕೊಂಡ್ಬಿಡ್ತೀರಾ, ಪಶ್ಚಾತ್ತಾಪ ಪಡೋ ಲೆವೆಲ್ಗೆ ಹೋಗ್ಬಿಡ್ತೀರಾ. ನಾರ್ಮಲ್ ಆಗಿ ಜೀವನ ಮಾಡಿ ಕೆಲಸ ಮಾಡಿ ಸಂಪಾದನೆ ಮಾಡೋದು ಅದು ಒಂದು ನಾರ್ಮಲ್ ಲೈಫ್. ಬಟ್ ಅದೇ ತರ ಮಾಡಿದ್ರೆ ಪ್ರಪಂಚ ಈ ತರ ಬದಲಾಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗ ಇಂಟರ್ನೆಟ್ ಹೆಂಗೆ ಕ್ರಾಂತಿ ಆಯ್ತು, ಎಲ್ರು ಮನೆಯಿಂದ ಆಚೆ ಹೋಗಿ ಅಂಗಡಿಗೆ ಹೋಗಿ ಸಾಮಾನ್ ತರ್ತಾ ಇದ್ರು, ಈಗ ಟಕ್ ಮೊಬೈಲ್ ಅಲ್ಲೇ ಎಲ್ಲ ಸಿಗತ್ತೆ. ಯಾರಾದ್ರೂ ಈ ತರ ಯೋಚನೆ ಮಾಡಿ ಎಫರ್ಟ್ ಆಗಿ ಜನ ಏನೇ ಅಂದ್ರು ಕೂಡ ಅದನ್ನ ಮರೆತು ಒಂದು ಸಂಶೋಧನೆ ಮಾಡಿ ಏನೋ ಒಂದು ಕಂಡಿಡಿದಾಗ ಅದರಿಂದ ಆಗೋ ಲಾಭ ಇದೆಯಲ್ಲ, ಅದು ನಿಮ್ಗೆ ಸನ್ಮಾನ ತಂದ್ಕೊಡುತ್ತೆ, ಹಣದ ಜೊತೆ ಕೀರ್ತಿನೂ ತಂದ್ಕೊಡುತ್ತೆ. ಓಕೆ, ಸೊ ಡೋಂಟ್ ಗೆಟ್ ಡಿಜೆಕ್ಟೆಡ್. ಇಫ್ ಯು ಆರ್ ಟ್ರೈಂಗ್ ಹಾನೆಸ್ಟ್ಲಿ ಆನ್ ಸಮಥಿಂಗ್, ಪ್ಲೀಸ್ ಕಂಟಿನ್ಯೂ. ಹ್ಯಾವ್ ಪೇಷನ್ಸ್, ಇದು ಬಹಳ ಮುಖ್ಯ.